ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಪ್ರಣವಾರೂಢನು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರ್ವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು, ಪ್ರಣವ ಪ್ರಕೃತಿ ಸೌಖ್ಯನು. ನಮಸ್ಕಾರ ಕೇಳುಗರೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹೋದ್ಸತಿ ನಾವು ದೀರ್ಘಾಯುಷಿಗಳಾಗಬೇಕಾದ್ರೆ ಅಥವಾ ತುಂಬಾ ಆರೋಗ್ಯವಂತರಾಗಿರ್ಬೇಕಾದ್ರೆ ಪ್ರಾಣಾಯಾಮ ಮಾಡಲೇಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತು ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕಂತೀರಿ? ಆ ಪ್ರಾಣಾಯಾಮದ ಬಗ್ಗೆ ಎಷ್ಟು ಹೇಳಿದ್ರು ನನಗೆ ಇದು ತೃಪ್ತಿ ಅನ್ನಿಸ್ತಾ ಇಲ್ಲ. ಸರಿ, ಅದಕ್ಕೆ ಬಹಳ ಮುಖ್ಯವಾದೊಂದು ಸಂಗತಿ ಹೇಳ್ತೀನಿ. ಈ ಪ್ರಾಣಾಯಾಮ ಮಾಡೋದಕ್ಕೆ ತರಬೇತಿ ಕೊಡ್ತಾ ಇರ್ತಕ್ಕಂತಹವರು ಒಬ್ರು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಈ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಹೆಸರುಗಳಿದಾವೆ. ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಅನುಲೋಮ ವಿಲೋಮ, ಸೂರ್ಯಾನುಲೋಮ, ಚಂದ್ರಾನುಲೋಮ, ಆಮೇಲಿಂದ ಕುಂಭಕ ಅಂತ ಮಾಡ್ತೀವಿ, ಮಹಾಪ್ರಾಣಾಯಾಮ ಅಂತ ಹೇಳ್ತಾರೆ. ಹೀಗೆ ಅನೇಕ ರೀತಿಯ ಹೆಸರುಗಳಿದೆ. ಆದ್ರೆ ಪ್ರಾಣಾಯಾಮದ ಉದ್ದೇಶ ಮಾತ್ರ ಒಂದೇ, ಮತ್ತು ಪ್ರಾಣಾಯಾಮದ ಲಾಭ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಅವ್ರು ದೀರ್ಘಾವಧಿ ಮಾಡ್ತಾರೋ ಅಲ್ಪಾವಧಿ ಮಾಡ್ತಾರೋ ಅದು ಮಾತು ಬೇರೆ. ಆದ್ರೆ ಪ್ರಾಣಾಯಾಮ ಯಾವುದೇ ಮಾಡಿದ್ರು ಕೂಡ ಲಾಭ ಇದೆ. ಅದಕ್ಕೆ ಅವರೊಂದು ಉದಾಹರಣೆ ಕೊಡ್ತಾ ಇದ್ರು. ಈಗ ನೀವು ಸ್ವೀಟ್ ತಗೊಳ್ತೀರಾ, ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಕೆಲವರಿಗೆ. ಅದರಲ್ಲಿ ಪೇಡ ಇದೆ, ಕುಂದ ಇದೆ, ಕರ್ದಂಟ್ ಇದೆ, ಮೈಸೂರ್ ಪಾಕ್ ಅಂತ ಇದೆ. ಆಮೇಲೆ ನೀವು ಬೇಕರಿ ಸ್ವೀಟ್ಸ್ ಹೋದ್ರೆ ದಿಲ್ ಪಸಂದ್, ದಿಲ್ ಖುಷ್, ಸಾಕಷ್ಟು ಸಿಹಿ ತಿಂಡಿಗಳು, ಸಾಕಷ್ಟು ಸಿಹಿ ತಿನಿಸುಗಳು. ನೀವು ಮನೆಯಲ್ಲಿ ಒಬ್ಬಟ್ಟು ಮಾಡ್ತೀರಿ, ಮತ್ತೆ ಬಾದಾಮಿ ಪುರಿ ಮಾಡ್ತೀರಿ, ಚಿರೋಟಿ ಮಾಡಿ, ಏನೆಲ್ಲ ಮಾಡಿದ್ರು ಇದ್ರ ಹಿಂದೆ ಇರ್ತಕ್ಕಂಥ ಸಕ್ಕರೆ ಇದೆಯಲ್ಲ ಒಂದೇನೆ. ಸಕ್ಕರೆ ಬೇರೆ ಬೇರೆ ಅಲ್ಲ, ಸ್ವೀಟ್ ಹೆಸರುಗಳು ಬೇರೆ, ಆದ್ರೆ ಸಕ್ಕರೆ ಮಾತ್ರ ಒಂದೇ. ಅವಕ್ಕೆ ತುಪ್ಪ ಕೂಡಿಸ್ತಿರೋ, ಕೆಲವಕ್ಕೆ ಕಡಲೆ ಹಿಟ್ಟು ಕೂಡಿಸ್ತಿರೋ, ದ್ರಾಕ್ಷಿ ಗೋಡಂಬಿ ಕೂಡಿಸಿ ತುಂಬಾ ರುಚಿಯಾಗಿ ಮಾಡ್ಕೊಂತೀರ. ಹಾಗೆ ಈ ಪ್ರಾಣಾಯಾಮ ಇದೆಯಲ್ಲ, ಅದರ ಹಿಂದೆ ಇರ್ತಕ್ಕಂಥ ಉದ್ದೇಶ ಒಂದೇ. ಏನಪ್ಪಾ ಅಂದ್ರೆ ಶರೀರಕ್ಕೆ ಹೆಚ್ಚು ಹೆಚ್ಚು ಆಮ್ಲಜನಕದ ಪೂರೈಕೆ ಮೊದಲನೇ ಉದ್ದೇಶ. ಅದು ನೀವು ಯಾವ ರೂಪದಲ್ಲಾದ್ರೂ ಮಾಡಿ, ಅದು ಉದ್ದೇಶ ಈಡೇರುತ್ತೆ. ಒಂದು. ಎರಡನೇದು, ಈ ಟ್ರ್ಯಾಕ್ ಏನಿದೆಯಲ್ಲ, ಶ್ವಾಸಕೋಶದ ಟ್ರ್ಯಾಕ್, ಇದು ಬಹಳ ಅದ್ಭುತವಾದಂತಹ ರಚನೆ. ಇದು ಸಂಕೀರ್ಣವಾದಂತಹ ರಚನೆ. ಅಲ್ಲಿ ಧ್ವನಿ ಪೆಟ್ಟಿಗೆ ಇದೆ, ಆಮೇಲಿಂದ ಅನ್ನನಾಳದ ಭಾಗ ಅಲ್ಲಿ ಶುರುವಾಗುತ್ತೆ, ಶ್ವಾಸಕೋಶದ ಭಾಗ ಹೆಚ್ಚು ಕಡಿಮೆ ಒಂದೇ ಕಡೆ ಶುರುವಾಗ್ಬಿಡುತ್ತೆ ಅಂತ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಕಫ ಕಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಶ್ವಾಸಕೋಶದಲ್ಲಿ ಕಫ ಜಾಸ್ತಿ ತಯಾರಾಗುತ್ತೆ. ಯಾಕೆ ತಯಾರಾಗುತ್ತಪ್ಪ ಅಂದ್ರೆ, ಹಿಂದೆನೆ ಹೇಳಿದ್ದೆ, ರಕ್ತ ಬಂದು ಅಲ್ಲಿ ತನ್ನ ಕೊಳೆಯನ್ನೆಲ್ಲ ಬಿಟ್ಟು ಶುದ್ಧ ಆಗತ್ತೆ. ಮತ್ತೆ ಆಮ್ಲಜನಕವನ್ನು ತಗೊಂಡು ಶುದ್ಧ ಆಗಿ ಶರೀರದ ಎಲ್ಲಾ ಭಾಗಕ್ಕೂ ಹರಿಯೋದಕ್ಕೆ ಮುಂದೆ ಮತ್ತೆ ಹೊಸ ಪ್ರಯಾಣ ಶುರು ಮಾಡುತ್ತೆ. ಅಪಧಮನಿಗಳು, ಅಭಿಧಮನಿಗಳು ಎಲ್ಲ ಅಲ್ಲಿ ಕೂಡ್ಕೊಂತವಲ್ಲಿ. ಆದ್ರಿಂದ ಅಲ್ಲಿ ನಾವು ಪ್ರಯತ್ನ ಪೂರ್ವಕವಾಗಿ ಉಸಿರಾಡದೆ ಹೋದ್ರೆ ಕಾಯಿಲೆಗಳು ಬರೋ ಸಾಧ್ಯತೆ ಜಾಸ್ತಿ. ಆದ್ರಿಂದ ಪ್ರಯತ್ನ ಪೂರ್ವಕವಾದ ಉಸಿರಾಟನೇ ಪ್ರಾಣಾಯಾಮ ಅಂತ ಹೇಳ್ಬೋದು ಆರೋಗ್ಯಕ್ಕಾಗಿ. ಅದನ್ನ ನಮ್ಮ ಋಷಿಗಳು ಬೆಳೆಸಿದ್ರು. ಎಲ್ಲಿ ತನಕ ಬೆಳೆಸಿದ್ರು ಅಂತಂದ್ರೆ, ಪಾಲ್ ಬ್ರಂಟನ್ ಅಂತ ಹೇಳಿ ರಮಣ ಮಹರ್ಷಿಗಳ ಹತ್ರ ಒಬ್ರು ಬರ್ತಾರೆ. ಒಬ್ಬ ಬಹಳ ದೊಡ್ಡ ಲೇಖಕರು, ಒಳ್ಳೆ ಸಾಧಕರು, ಮುಂದೆ ಅವ್ರ ಪತ್ರಕರ್ತರು ಆದ್ರು. ಅವರು ಒಬ್ಬ ವ್ಯಕ್ತಿ ಬಗ್ಗೆ ಬರೀತಾರೆ. ಅವ್ರ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಒಂದು ಕಡೆ ಅವ್ರನ್ನ ಈ ಸಮಾಧಿ ಒಳಗಡೆ ಕೂರಿಸ್ತಾರೆ. ಸಮಾಧಿ ಒಳಗಡೆ ಕೂರಿಸ್ಬಿಟ್ಟು ಅವ್ರಿಗೆ ಮೇಲ್ಗಡೆ ಎಲ್ಲ ಪ್ಯಾಕ್ ಮಾಡ್ಬಿಡ್ತಾರೆ ಫುಲ್. ಈಗ ನಾವು ತೀರ್ಕೊಂಡಾಗ ಶವಕ್ಕೆ ಸಂಸ್ಕಾರ ಮಾಡ್ತೀವಲ್ಲ, ಹಾಗೆ ಅವ್ರನ್ನ ಪೂರ ಕೂತಿರ್ತಾರೆ. ಅವ್ರ ತಲೆ ಮೇಲೆ ಏನು ಮಣ್ಣು ಬೀಳಾರ್ದಂಗೆ ಫುಲ್ ಕ್ಲೋಸ್ ಮಾಡ್ಬಿಟ್ಟು ಮೇಲ್ಗಡೆ ಫುಲ್ ಸಿಮೆಂಟ್ ಇಂದ ಪ್ಯಾಕ್ ಮಾಡ್ಬಿಡ್ತಾರೆ. 40 ದಿವಸ ಅದರಲ್ಲೇ ಇರ್ತಾರೆ ಅವರು. ಅಂತ ಅದ್ಭುತ ಶಕ್ತಿ ಇದೆ. ಕುಂಭಕ ಪ್ರಾಣಾಯಾಮ ಅಂತ ಕರೀತಾರೆ. ಈ ಕುಂಭಕವನ್ನ ಮೊದಲು ರೂಢಿಸ್ಕೊಳ್ಳೋದು ತುಂಬಾ ಕಠಿಣ ಇದೆ ಮತ್ತು ದೀರ್ಘ ಸಾಧನೆ ಬೇಕು. ಇದೇನು 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗುವಂತದ್ದಲ್ಲ. 12 ವರ್ಷ ಮಿನಿಮಮ್, ಕಡಿಮೆ ಅಂದ್ರೆ 12 ವರ್ಷ. ಆಮೇಲೆ 20 ವರ್ಷ, 25 ವರ್ಷ, 40 ವರ್ಷ, 50 ವರ್ಷ ಹೀಗೆ ಸಾಧನೆ ಮಾಡಿರ್ತಾರ. ನೀವೆಲ್ಲ ಯಾನಗುಂದಿ ಮಾಣಿಕ್ಯಮ್ಮ ಅವರ ಹೆಸರು ಕೇಳಿದೀರಿ.
ಅವರು ಉಪವಾಸಕ್ಕೂ ಪ್ರಸಿದ್ಧಿ, ಪ್ರಾಣಾಯಾಮ ಯೋಗಕ್ಕೂ ಅವರು ಪ್ರಸಿದ್ಧಿನೇ. ಯೋಗ ಅಂದ್ರೆ ನಮ್ ತರ ಏನು ಆಸನ ಮಾಡ್ತಿರ್ಲಿಲ್ಲ ಅವ್ರು, ಅವ್ರದ್ದು ವಿಶೇಷ ಧ್ಯಾನದಲ್ಲೇ ಅವರು ಎಲ್ಲದನ್ನು ಕಂಡುಕೊಂಡಿದ್ರು. ಅವ್ರನ್ನು ಕೂಡ ಈ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಆಗಿನ ಕಾಲದ ಗೃಹ ಸಚಿವರೇ ಬರ್ತಾರೆ ನೋಡ್ಲಿಕ್ಕೆ ಅಂತ, ಕೆಲವು ವಿಜ್ಞಾನಿಗಳು ಬರ್ತಾರೆ. ಆ ವಿಜ್ಞಾನಿ ಎದುರಿಗೇನೆ ಅವ್ರಿಗೆ ಈ ತರ ಗದ್ದಿಗೆ ಒಳಗಡೆ ಕೂಡಿಸಿ ಫುಲ್ ಕ್ಲೋಸ್ ಮಾಡ್ತಾರೆ, ಅದನ್ನ ಪೂರ್ಣ ಮುಚ್ಚಿಬಿಟ್ಟು ಮೇಲ್ಗಡೆ ಸಿಮೆಂಟ್ ಪ್ಯಾಕ್ ಮಾಡ್ತಾರೆ. ಒಂದು ಎಷ್ಟೋ ದಿವಸ 25 ದಿವಸ ಅಥವಾ 40 ದಿವಸ ಆದ್ಮೇಲೆ ಅದು ಗೋಡೆ ತಾನೇ ಬಿದ್ದೋಗ್ಬಿಡುತ್ತೆ. ಅದ್ರೊಳಗಡೆ ಅಮ್ಮವ್ರು ಇರಲ್ಲ. ಅವರು ಶ್ರೀಶೈಲದ ಒಂದು ಮರದ ಮೇಲೆ ಧ್ಯಾನಾಸಕ್ತರಾಗಿರ್ತಾರೆ. ಅಂದ್ರೆ ಇಂಥ ಅದ್ಭುತ ಶಕ್ತಿ ಪ್ರಾಣಾಯಾಮಕ್ಕಿದೆ. ಅದು ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಕರೀತಾರೆ ಯೋಗದಲ್ಲಿ. ಅಂತಹ ಶಕ್ತಿ ಕೂಡ ಪ್ರಾಣಾಯಾಮಕ್ಕಿದೆ. ಅಂದ್ರೆ ಸಾಮಾನ್ಯ ಕಾಯಿಲೆ ಹುಷಾರ್ ಮಾಡ್ಕೊಳ್ಳೋದ್ರಿಂದ ಪ್ರಾರಂಭ ಮಾಡಿ ದೀರ್ಘ ಉಸಿರಾಟ ಮಾಡಿ ಆಯುಷ್ಯವನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಜೊತೆಗೆ ಮನುಷ್ಯ ತನ್ನ ಇತಿಮಿತಿಗಳನ್ನ ಮೀರಿ ಅದ್ಭುತವಾದಂತಹ ಸಿದ್ಧಿಗಳನ್ನು ಕೂಡ ಪಡಿಬಹುದು ಈ ಪ್ರಾಣಾಯಾಮದಲ್ಲಿ. ಅದು ನಮಗೆ ನಿಮಗೆ ಸಾಧ್ಯ ಇಲ್ಲದೆ ಇರಬಹುದು, ಆದ್ರೆ ತುಂಬಾ ಕಠಿಣವಾದ ಸಾಧನೆ ಬೇಕು. ಪೂರ್ಣ ವೈರಾಗ್ಯ, ಯಾಗ ಇದೆಲ್ಲ ಬೇಕೇ ಬೇಕು. ಅದಿಲ್ಲದೆ ಇವೆಲ್ಲ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಪ್ರಾಣಾಯಾಮದ ಗುರಿ ಏನಿದೆ ಅದು ದೈವತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಎಲ್ಲಾ ರೀತಿಯ ಧ್ಯಾನ ಪದ್ಧತಿಗಳು ಸಮ್ಮಿಲನ ಆಗ್ಬಿಡುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಬಸವಣ್ಣವ್ರ ಬಗ್ಗೆ ಭೀಮಕವಿ ಮತ್ತು ಬೇರೆ ಬೇರೆಯವ್ರ ಪುರಾಣ ಬರೆಯುವಾಗ್ಲೂ ಕೂಡ ಬಸವಣ್ಣವ್ರ ಬಗ್ಗೆ ಒಂದು ಮಾತು ಬರೀತಾರೆ. ಉಸಿರಾಡದೆ ಇರುತ್ತಿದ್ರು ಕೆಲವು ಕಾಲ, ಅಂದ್ರೆ ಉಸಿರಾಟ ಮಾಡ್ಲಾರ್ದೆ ಧ್ಯಾನ ಮಾಡುವ ಪದ್ಧತಿ, ಶಿವಯೋಗದ ಪದ್ಧತಿ, ಉಸಿರನ್ನ ನಿಲ್ಲಿಸುವ ಸಾಮರ್ಥ್ಯ ಕೂಡ ಬಂದಿತ್ತು. ಅಂದ್ರೆ ಅವ್ರಿಗೆ ಅಂತ ಶಕ್ತಿ ಬರ್ಬೇಕಾದ್ರೆ ಕೇವಲ 36 ವರ್ಷಗಳಲ್ಲಿ, ಅಂದ್ರೆ ಕಲ್ಯಾಣದಲ್ಲಿ ಇದ್ದಿದ್ದು ಬಸವಣ್ಣವರು 36 ವರ್ಷ. ಆ ಅವಧಿನಲ್ಲಿ ಅದ್ಭುತವಾದ ಕೆಲಸ ಸಾಧಿಸಿದ್ರು. ಅವತ್ತು ಏನು ಸಾರಿಗೆ ಸಂಪರ್ಕಗಳಿಲ್ಲದೆ ಇದ್ದಾಗ ಕಾಶ್ಮೀರದಿಂದ ಮತ್ತು ಗಾಂಧಾರ ದೇಶ ಅಂದ್ರೆ ಈಗಿನ ಆಫ್ಘಾನಿಸ್ತಾನ ಅಂತ ಕರೀತಾರೆ, ಅಲ್ಲಿಂದ ಮರಳುಶಂಕರ ದೇವರು ಅಂತ ಬಂದ್ರು. ಇಂಥವ್ರಿಗೆಲ್ಲ ಸುದ್ದಿ ಮುಟ್ಟಿ ಅವರೆಲ್ಲ ಕಲ್ಯಾಣಕ್ಕೆ ಬಂದು ಮಾನವತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಇದು ಸಾಮಾನ್ಯ ಅಲ್ಲ. ಪ್ರಾಣಾಯಾಮದಿಂದ ಮತ್ತು ಧ್ಯಾನದಿಂದ ಮತ್ತು ಕೊನೆಯದು ಅಂತಿಮ ಸ್ಥಿತಿ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಏನು 40 ದಿವಸ ಗಟ್ಟಲೆ ಗದ್ದಿಗೆಲ್ಲಿ ಕೂಡ್ತಾರೆ ಅಂತಾರಲ್ಲ, ಅವರು ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗಿರುತ್ತೆ. ಅಂದ್ರೆ ಚಿತ್ತ, ಮನ, ಬುದ್ಧಿ ಎಲ್ಲವೂ ಕೂಡ ಒಂದು ಹಂತದಲ್ಲಿ ಅವುಗಳ ಕೆಲಸ ನಿಲ್ಲಿಸ್ಬಿಡ್ತವೆ. ಅವ್ರಿಗೆ ಅದು ಯಾವ ಕಾಟನೂ ಇರೋದಿಲ್ಲ, ದೈಹಿಕ ಕಾಟನೂ ಇರೋದಿಲ್ಲ. ಇನ್ನೊಂದು ಪ್ರಾಣಾಯಾಮದಲ್ಲಿ ಬಹಳ ಮುಖ್ಯವಾದ್ದು ಮಾತು ಬರುತ್ತೆ, ಸೂರ್ಯನಾಡಿ ಮತ್ತು ಚಂದ್ರನಾಡಿ, ಈಡ ಪಿಂಗಳ ಅಂತ ಕರೀತಾರೆ. ಅಂದ್ರೆ ಬಲ ಮೂಗಿನ ಹೊರಳೆ ಸೂರ್ಯನಾಡಿ, ಎಡ ಮೂಗಿನ ಹೊರಳೆ ಇದೆಯಲ್ಲ ಅಲ್ಲಿ ಚಂದ್ರನಾಡಿ ಬರುತ್ತೆ. ಮಧ್ಯದಲ್ಲಿ ಹೋಗ್ತಕ್ಕಂಥದ್ದು ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿಯಲ್ಲಿ ನೆಲೆ ನಿಲ್ಲೋದನ್ನು ಕಲಿತ್ರೆ ಅವನಿಗೆ ಉಸಿರಾಟದ ಅಗತ್ಯ ಇಲ್ಲ. ಜೀವಕೋಶಗಳಿಗೆ ಒಳಗಡೆಯಿಂದ ಆತ್ಮಶಕ್ತಿ ಸಿಗ್ತಾ ಹೋಗುತ್ತೆ. ಆದ್ರಿಂದ ಅವರು ಅದ್ಭುತವಾದಂತಹ ಕಾರ್ಯಗಳನ್ನು ಸಾಧಿಸ್ತಾರೆ. ಅದು ಇವಾಗ ಯಾರಿಗೂ ಸಮಯ ಇಲ್ಲ. ಅಂದ್ರೆ ನಮ್ಮ ಈ ಒತ್ತಡದಲ್ಲಿ ಆಮೇಲಿಂದ ಮಾಡ್ರನ್ ಲೈಫ್ ನಾವೇನ್ ರೂಢಿಸ್ಕೊಂಡ್ಬಿಟ್ಟಿದೀವಿ, ಎಲ್ಲರೂ ಕೂಡ ತ್ಯಾಗಿಗಳು, ಯೋಗಿಗಳು, ಸ್ವಾಮೀಜಿಗಳು ಪ್ರತಿಯೊಬ್ರು ಅದಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದೀವಿ. ಈಗ ನಾವು ಪ್ರಾಣಾಯಾಮದಲ್ಲಿ ಅಂತಹ ಸಿದ್ಧಿಯನ್ನು ಪಡ್ಕೊಳಕ್ಕಾಗಲ್ಲ, ಬೇಡ ಪರವಾಗಿಲ್ಲ. ಆದ್ರೆ ಅಟ್ಲೀಸ್ಟ್ ಈಗೇನು ಕಾಯಿಲೆಗಳನ್ನು ಬರ್ಸ್ಕೊಂಡು ಚಿಕಿತ್ಸೆ ತಗೊಂಡು ಮಾತ್ರೆಗಳನ್ನು ನುಂಗಿ ಇನ್ಸುಲಿನ್ ತಗೊಂಡು ಒದ್ದಾಡ್ತಿರ್ತಾರಲ್ಲ, ಅದನ್ನಾದ್ರೂ ತಪ್ಪಿಸ್ಕೊಳ್ಳೋದು, ಅದರಿಂದ ಮುಕ್ತಿ ಪಡಿಬಹುದು. ಪರಮಹಂಸ ಯೋಗಾನಂದರು ಒಂದು ಘಟನೆ ಬರೀತಾರೆ. ಅವರು ಪ್ರತ್ಯಕ್ಷ ನೋಡಿದ್ದು ಅವ್ರು ಬರೀತಾರೆ. ಯೋಗಿ ಆತ್ಮಕಥೆ ಅಂತ ಒಂದು ಪುಸ್ತಕ, ದಿ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಹೇಳಿ. ಸುಮಾರು ಈ ಪುಸ್ತಕ ಬರೆದಿರೋದು 80 ವರ್ಷಗಳ ಹಿಂದೆ, 90 ವರ್ಷಗಳ ಹಿಂದೆ. ಅವ್ರು ಬರೆಯಕ್ ಶುರು ಮಾಡಿದ್ದು ಚಿಕ್ಕವರಿದ್ದಾಗಲೇ ಡೈರಿ ಬರೀತಿರ್ತಾರೆ. ಆದ್ರೆ ಸಂಪೂರ್ಣ ಪುಸ್ತಕ ಮುಗಿಸೋದು 1952ರಲ್ಲಿ. ಅವರು ಐಕ್ಯ ಆಗೋವರೆಗೂ ಬರೀತಾರೆ ಆ ಪುಸ್ತಕನ. ದೇಹ ಬಿಡುವಾಗ ಆ ಪುಸ್ತಕ ಮುಂದೆ ಮುದ್ರಣ ಆಗತ್ತೆ ಅಂತ ಅನ್ಸುತ್ತೆ. ದೇಹ ಬಿಟ್ಟ ಮೇಲೆ ಅದರಲ್ಲಿ ಒಂದು ಘಟನೆ ಬರೀತಾರೆ. ಅವರು ಒಬ್ಬ ವ್ಯಕ್ತಿ ಸಾಧಕರ ಬಗ್ಗೆ ಬರೀತಾರೆ. ಚರ್ಮರೋಗ ಇದ್ದಂತವ್ರು, ತುಂಬಾ ಮೈಯೆಲ್ಲ ಈ ಸೋರಿಯಾಸಿಸ್ ಅಂತ ಏನ್ ಕರೀತಿರಲ್ಲ, ಆ ತರದ್ದು ಚರ್ಮರೋಗದಿಂದ ಬಳಲ್ತಾ ಇದ್ದಂತ ವ್ಯಕ್ತಿ. ಒಂದು 10 ನಿಮಿಷ 15 ನಿಮಿಷ ಅವ್ರಿಗೆ ಒಂದೇ ಕಡೆ ಕೂತ್ಕೊಳಕ್ ಆಗಲ್ಲ. ಸಕ್ಕರೆ ಕಾಯಿಲೆ ಕೂಡ ಇತ್ತಂತ ಅವ್ರಿಗೆ. ಸಾಧನೆಗೆ ಬಂದ್ಮೇಲೆ 10-15 ನಿಮಿಷ ಒಂದೇ ಕಡೆ ಕೂತ್ಕೊಳ್ಳಕ್ಕೂ ಕಷ್ಟ ಇದ್ದಂತ ವ್ಯಕ್ತಿ ಮುಂದೆ ಅವರು ಬರೀತಾರೆ, 18 ತಾಸು ಕೂತು ಧ್ಯಾನ ಮಾಡೋ ಸಾಮರ್ಥ್ಯವಂತವ್ರಿಗೆ. ಎಲ್ಲ ಚರ್ಮರೋಗ ಪೂರ್ಣ ಹುಷಾರಾಗಿ, ಸಕ್ಕರೆ ಕಾಯಿಲೆ ಹುಷಾರಾಗಿ ಅವರು ಸಿದ್ಧಪುರುಷರಾದ್ರು. ಅಂಥ ಅದ್ಭುತ ಶಕ್ತಿ ನಮ್ಮೊಳಗಡೆ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಅದು ಆಧ್ಯಾತ್ಮಿಕ ಶಕ್ತಿ ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ನಿಮ್ಮೆಲ್ರಿಗೂ ತಿಳಿಯುವ ಭಾಷೆ ಹೇಳಬೇಕಂದ್ರೆ ಸೋಲ್, ಆತ್ಮಶಕ್ತಿ ಅಥವಾ ಸ್ಪಿರಿಚುವಲ್ ಪವರ್, ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ. ಅಥವಾ ಇನ್ನು ಈ ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಸೈಕಲಾಜಿಕಲ್ ಸ್ಟ್ಯಾಮಿನಾ ಅಂತ ಕರೀತಾರೆ. ಅಂದ್ರೆ ಮನಸ್ಸಿನ ಶಕ್ತಿ ಅಷ್ಟು ಅದ್ಭುತವಾಗಿದೆ. ನಮ್ಮ ಮನಸ್ಸಿಗೆ ಎಂತ ಶಕ್ತಿ ಇದೆ ಅಂತ ಹೇಳ್ತಾರೆ ತತ್ವಜ್ಞಾನಿಗಳು, ಸಿದ್ಧಪುರುಷರು. ಹೇಳೋದೇನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಿನ ಶಕ್ತಿಯ ಅಥವಾ ಚಿತ್ತ ಇದೆಯಲ್ಲ, ಆ ಚಿತ್ತದ ಶಕ್ತಿಯ 1001 ಮಗ ನಾವು ಬಳಸ್ತಿದೀವಿ ಅಷ್ಟೇ.
ಇನ್ನು 999 ಭಾಗ ಸುಮ್ಮನೆ ಇದೆ ಅದು. ಅದು ಜಾಗೃತ ಆಗ್ಬೇಕಾದ್ರೆ ಪ್ರಾಣಾಯಾಮ ಅದಕ್ಕೆ ಒಳ್ಳೆ ಮೆಟ್ಟಿಲು, ಒಳ್ಳೆ ದಾರಿ, ಅದು ಸುಪಥ. ಅದು ಆದ್ರಿಂದ ಪ್ರಾಣಾಯಾಮವನ್ನ ಪ್ರತಿಯೊಬ್ಬರು ವಯಸ್ಸಿನ ಭೇದ ಇಲ್ಲದೆ ಮತ್ತು ಗಂಡು ಹೆಣ್ಣು ಭೇದ ಇಲ್ಲದೆ ರೂಢಿಸ್ಕೋಬೇಕು. ಪ್ರಾಣಾಯಾಮ ಚಿಕ್ಕ ಮಕ್ಕಳು ಮಾಡಬಾರ್ದು ಅಂತಾರಲ್ರಿ ಸ್ವಾಮಿ? ಮಾಡಬಹುದು. ಅಂದ್ರೆ ಅವ್ರಿಗೆ ಆದಂತ ಪ್ರಾಣಾಯಾಮಗಳಿರುತ್ತೆ. ಅವರು ಈಗ ನೀವು 7 ವರ್ಷದ 8 ವರ್ಷದ ಹುಡುಗ ಇದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ಅವಾಗ ಪ್ರಾಣಾಯಾಮಕ್ಕೆ ಎಬ್ಬಿಸಬಾರ್ದು. ಅವನ್ ನಿದ್ದೆನೆ ಪ್ರಾಣಾಯಾಮ. ಕೆಲವು ಮಕ್ಕಳಿಗೆ ನಿದ್ದೆ ಜಾಸ್ತಿ ಬರಲ್ಲ, ಅಂತ ಮಕ್ಕಳಿಗೆ ಆ ಪ್ರಾಣಾಯಾಮ ಈ ಪ್ರಾಣಾಯಾಮ ಫೋರ್ಸ್ ಮಾಡಬಾರ್ದು. ದೀರ್ಘ ಉಸಿರಾಟ ಮಾಡು ಮಗ ಅಂತ ಹೇಳ್ಕೊಡೋದು. ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ವಯಸ್ಸಿಗೆ ತಕ್ಕ ಹಾಗೆ ಸರಳವಾಗಿ ಮಾಡಿಸ್ಕೊಳ್ತಾ ಹೊರಡ್ಬೇಕು. ಮಾಡ್ಬೋದು, ಖಂಡಿತ ಮಾಡ್ಬೋದು. ಆದ್ರೆ ಅದೇ ಎಲ್ರಿಗೂ ಒಂದೇ ನಿಯಮ ಅಲ್ಲ. ಸಣ್ಣ ಮಕ್ಕಳಿಗೆ ಈ ಉಪವಾಸದ ನಿಯಮ ಹೇಳ್ತಿರ್ತೀವಿ ನಾವು. ಸಣ್ಣ ಮಕ್ಕಳಿಗೆ ನೀವು ಒಂದೇ ಹೊತ್ತು ಮಾಡಿಸಿ, ಅವ್ರ ಹಸಿವಿಲ್ಲ ಅಂದಾಗ ಅವ್ರಿಗೆ ಊಟ ಕೊಡದೇ ಇದ್ರೆ ಅದೇ ಒಂದು ಉಪವಾಸ ಅವ್ರಿಗೆ. ದೊಡ್ಡವರು ದಿವಸಗಟ್ಲೆ ಮಾಡಿದ ಉಪವಾಸ ಅವ್ರಿಗೆ ಒಂದೊತ್ತಲ್ಲೇ ಅಷ್ಟು ಪ್ರಯೋಜನ ಆಗ್ಬಿಡುತ್ತೆ, ಒತ್ತಾಯಪೂರ್ವಕವಾಗಿ ಊಟ ಕೊಡದೆ ಹೋದ್ರೆ. ಹೀಗೆ ಪ್ರಾಣಾಯಾಮದ ವಿಷಯದಲ್ಲೂ ಅಷ್ಟೇನೆ, ಯೋಗಾಸನಗಳ ವಿಷಯದಲ್ಲೂ ಅಷ್ಟೇನೆ. ಆ ಮಗುವಿನ ಸಾಮರ್ಥ್ಯ, ಆ ಮಗುವಿನ ಮನಸ್ಸು, ಅದೆಲ್ಲವದ್ದು ತಿಳ್ಕೊಂಡು ನಾವ್ ಮಾಡಬೇಕು. ಅಂದ್ರೆ ತುಂಬಾ ಚಿಕ್ಕ ಮಕ್ಕಳಿಗೆ ಬೇಡ. ಇಲ್ಲ, ಜಪಾನ್ ದೇಶದ ಅನುಭವ ನೋಡಿದ್ರೆ ಅವರು ಹೇಳ್ತಾರಲ್ಲಿ ಹೋಗಿ ಬಂದವರು 1.5 ವರ್ಷ 2 ವರ್ಷದ ಮಕ್ಳ ಕೈಗೆ ಕೋಲ್ ತರ ಕಟ್ಟಿರ್ತಾರಂದಿ. ಕೋಲ್ ತರ ಕಟ್ಟಿ ಅವಕ್ಕೂ ಜಗಳ ಮಾಡಕ್ ಬಿಡೋದು. ಅಂದ್ರೆ ಆ ಸಾಮರ್ಥ್ಯ ಅಷ್ಟ್ರ ಮಟ್ಟಿಗೆ ಅವಕ್ಕೆ, ಅಂದ್ರೆ ಶಕ್ತಿ ಬೆಳಿಬೇಕು, ಸ್ಟ್ಯಾಮಿನಾ ಬೆಳಿಬೇಕು. ಆಮೇಲೆ ಹೆದರ್ಕೋಬಾರದು. ಈಗ ಬರೀ ನಮ್ಮ ಹುಡುಗರು ಕೋಲ್ ತಗೊಂಡ್ರೆ ಹೆದರ್ತಿರ್ತಾರೆ, ಕಣ್ಣಲ್ಲಿ ನೋಡಿದ್ರೆ ಹೆದರ್ ಬಿಡ್ತಾರೆ. ಆ ತರ ಈ ಭಯವನ್ನ ಗೆಲ್ಲೋದಕ್ಕೆ ಆತರ ಕೆಲವು ಟ್ರೈನಿಂಗ್ಗಳಿದಾವೆ. ಈಗ ಉದಾಹರಣೆಗೆ ಇಲ್ಲಿ ನಮಗ್ ಗೊತ್ತಿರೋ ಹಾಗೆ ಕರಾಟೆ ರೂಢಿ ಮಾಡಿ, ಆ ಕರಾಟೆಯಲ್ಲಿ ಇರೋದು ಮುಖ್ಯ ಉದ್ದೇಶ ಅಂದ್ರೆ ದೇಹವನ್ನು ಗಟ್ಟಿ ಮಾಡ್ಕೊಳ್ತಾರೆ. ಅಲ್ಲೂ ಪ್ರಾಣಾಯಾಮ ಉಪಯೋಗ ಆಗತ್ತೆ. ಅವರು ಚಿತ್ಕಾರ ಮಾಡ್ತಿರ್ತಾರೆ ನೋಡಿ, ಅವರು ಕರಾಟೆ ಮಾಡ್ಬೇಕಂದ್ರೆ ಮುಂಚೆ ಅದು ಆ ಶ್ವಾಸಕೋಶ ಗಟ್ಟಿಯಾಗೋದಕ್ಕೋಸ್ಕರನೇ ಮಾಡ್ತಕ್ಕಂಥ ಧ್ವನಿ ಪೆಟ್ಟಿಗೆ, ಶ್ವಾಸಕೋಶ ಎಲ್ಲವೂ ಕೂಡ ಸ್ವಚ್ಛ ಆಗತ್ತೆ. ಆದ್ರಿಂದ ಪ್ರಾಣಾಯಾಮಕ್ಕೆ ಯಾವ ಭಯ ಬೇಡ. ಆದ್ರಿಷ್ಟೇ ಅಲ್ಲಿ ಹುಮ್ಮತನೂ ಮಾಡಬಾರ್ದು. ಅದನ್ನ ನಾವೆಲ್ಲರೂ ಸರಿಯಾಗಿ ಲಕ್ಷ ಕೊಡ್ಬೇಕು. ಅಂದ್ರೆ ಅತಿಯಾಗಿ ಒಂದ್ ದಿವಸ ನನಗೇನೋ ಹುಮ್ಮಸ್ ಬಂದಿದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಮಾಡ್ಬಿಡೋದು, ಆಮೇಲೆ ಮಾಡೋದ್ ಬಿಟ್ಬಿಡೋದು. ಈ ತರ ತುಂಬಾ ಜನ ಜಿಮ್ಗೆ ಹೋಗುವಾಗ ಈ ಸಮಸ್ಯೆ ಎದುರಿಸ್ತಾರೆ. ಮೊದಲನೇ ದಿನ 2ನೇ ದಿನ ಸಖತ್ತಾಗಿ ಮಾಡಿ ಮೈಕೈ ನೋವು ಮಾಡ್ಕೊಂಡ್ಬಿಡ್ತಾರೆ. ಹಂಗಲ್ಲ. ಇದು ಹೇಗಪ್ಪ ಅಂತಂದ್ರೆ, ನಾವು ಉಪವಾಸ ಮಾಡಿಬಿಟ್ಟು ಊಟ ನಿಧಾನಕ್ಕೆ ಮಾಡಿ ಹೊಂದಿಸ್ಕೊಂತೀವಿ. ಹಾಗೆ ಇದನ್ನು ಕೂಡ ಅಷ್ಟೇನೆ ನಿಧಾನವಾಗಿ ಕ್ರಮೇಣ ಸಾಧನೆ ಮಾಡ್ತಾ ನಾವು ಅದನ್ನು ಹೊಂದಿಸ್ಕೊಳ್ಬೇಕು. ಆಗ ಪ್ರಾಣಾಯಾಮ ಅನ್ನುವಂಥದ್ದು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂತಹ ಸಾಧನ ಆಗತ್ತೆ. ಅದು ಕೇಳಿದ್ರಲ್ಲ ಕೇಳುಗರೆ, ನಾವು ಶರೀರವನ್ನ ಗಟ್ಟಿಗೊಳಿಸಬೇಕು, ನಮ್ಮ ಶರೀರಕ್ಕೆ ಹೆಚ್ಚೆಚ್ಚು ಆಮ್ಲಜನಕ ಪೂರೈಕೆ ಆಗಬೇಕು. ಅನೇಕ ಪ್ರಾಣಾಯಾಮದ ಪ್ರಕಾರಗಳಿದಾವೆ. ಅವು ಎಲ್ಲದರೂ ಮೂಲ ಒಂದೇನೆ. ಅದ್ಭುತವಾದಂತಹ ಸಾಧನೆಗಳನ್ನ ನಾವು ಕೂಡ ಮಾಡಬಹುದು ಅನ್ನೋದನ್ನ ಇಷ್ಟೊತ್ತು ಸ್ವಾಮೀಜಿ ಅವರು ವಿವರವಾಗಿ ತಿಳಿಸಿದ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿಯಾಗೋಣಂತೆ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮತಿ ಲಕ್ಷ್ಮೀ ಕರ್ವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ. ನಿರೂಪಣೆ ಜಿ ಸುರೇಖಾ ಸುರೇಶ್. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ